ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಒಂದು ಸ್ಪೆಷಲ್ ಆಗಿರತಕ್ಕಂತ ಟಾಪಿಕ್ ಒಂದಿಗೆ ಭೇಟಿ ಆಗ್ತಾ ಇದೀವಿ. ಅದು ಟಾಪಿಕ್ ಮುಂದೆ ಬರ್ತಕ್ಕಂತ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ಇದರ ಮೇಲೆ ಒಂದು ಪ್ರಶ್ನೆಯನ್ನ ಬರ್ತಕ್ಕಂತ ಸಂಭವನೀಯತೆ ಇರೋದ್ರಿಂದಾಗಿ ಇದನ್ನು ತಗೊಂಡಿದೀವಿ. ಯಾವ್ದಂದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025. ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025 ಏನು ಬಿಡುಗಡೆಯಾಗಿದೆ, ನಾವು ಇದರಲ್ಲಿ ಏನೇನು ಟಾಪಿಕ್ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಏನು ಇಂಪಾರ್ಟೆಂಟ್ ಇದೆ, ಬಿಡುಗಡೆ ಮಾಡುವ ಸಂಸ್ಥೆ, ಭಾರತದ ಸ್ಥಾನ ಏನು, ಭಾರತ ನೆರೆಹೊರೆಯ ದೇಶಗಳ ಸ್ಥಾನ ಏನು, ಅಗ್ರ ಸ್ಥಾನ ಪಡೆದ ದೇಶಗಳು ಯಾವುವು, ಕೊನೆಯ ಸ್ಥಾನ ಪಡೆದ ದೇಶಗಳು ಯಾವುವು, ಯಾವ ಮಾನದಂಡಗಳನ್ನ ಆಧಾರವಿಟ್ಟುಕೊಂಡು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ, ಮತ್ತು ರೀಸೆಂಟ್ ಟ್ರೆಂಡ್ಸ್ ಏನು, ಇವುಗಳ ಬಗ್ಗೆ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಾನು ಕರಿತೀವಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಾನು ಕೂಡ ಕರಿತೀವಿ. ಆಯ್ತಾ, ಇದು 2006ರಿಂದ ವಾರ್ಷಿಕವಾಗಿ ಪ್ರಕಟಿಸಲ್ಪಡುವ ಇದು ಲಿಂಗ ಸಮಾನತೆ ನಿರ್ಣಯಿಸುವ ದೀರ್ಘಕಾಲಿಕ ಜಾಗತಿಕ ಸೂಚ್ಯಂಕವಾಗಿದೆ. 2006ರಿಂದ ವಾರ್ಷಿಕವಾಗಿ ಪ್ರಕಟ ಮಾಡುವ ಇದು ಏನಂದ್ರೆ ಲಿಂಗ ಸಮಾನತೆ ನಿರ್ಣಯಿಸುವ ದೀರ್ಘಕಾಲೀನ ಜಾಗತಿಕ ಸೂಚ್ಯಂಕ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಲಿಂಗ ಸಮಾನತೆ? ಲಿಂಗ ಸಮಾನತೆ ಅಂದ್ರೆ ಪ್ರಮುಖವಾಗಿ ನಾವೇನ್ ತಗೊಳ್ತೀವಿ ಅಂದ್ರೆ ಇಲ್ಲಿ ಮೇಲ್ ಮತ್ತು ಫಿಮೇಲ್, ಪ್ರಮುಖವಾಗಿ ಮೇಲ್ ಮತ್ತು ಫಿಮೇಲ್ ಅನ್ನ ತಗೋತೀವಿ. ಸೊ ಮತ್ತು ಮೇಲ್ ಮತ್ತು ಫಿಮೇಲ್ ಅನ್ನ ಕಂಪೇರ್ ಮಾಡಿದಾಗ ಎಜುಕೇಶನಲಿ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ಎಕನಾಮಿಕಲಿ ಆಗಿರ್ಬೋದು, ಅರ್ಥ ಆಯ್ತಾ, ಎಕನಾಮಿಕಲಿ ಸೋಷಿಯಲಿ ಆಗಿರ್ಬೋದು, ಅರ್ಥ ಆಯ್ತಾ, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಮೇಲ್ ಮತ್ತು ಫಿಮೇಲಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರು ಮೇಲ್ಗೆ ಅಥವಾ ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರು ಎಷ್ಟು ಹಿಂದೆ ಬಿದ್ದಿದ್ದಾರೆ, ಅಥವಾ ಇಬ್ಬರು ಮಧ್ಯದಲ್ಲಿ ಒಂದು ಸ್ಟೇಟಸ್ ಯಾವ ತರ ಇದೆ, ಇಕ್ವಾಲಿಟಿ ಇದನೋ ಅಥವಾ ಗ್ಯಾಪ್ ಇದನೋ, ಅದರ ಬಗ್ಗೆ ನಾವು ದೇಶಗಳನ್ನ ರ್ಯಾಂಕಿಂಗ್ ಮಾಡೋಗೋಸ್ಕರ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತೀವಿ. ಅರ್ಥ ಆಯ್ತಾ, 2006ರಿಂದ ವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. 4 ಆಯಾಮಗಳಲ್ಲಿ ಲಿಂಗ ಅಂತರವನ್ನ ಕಡಿಮೆ ಮಾಡುವ ಒಂದು ದೇಶಗಳನ್ನ ಪ್ರಗತಿಗೆ ಅಳೆಯಲಾಗುತ್ತದೆ. ಅಂದ್ರೆ 4 ಆಯಾಮಗಳಲ್ಲಿ 4 ಡೈಮೆನ್ಷನಲ್ ಇಂಡೆಕ್ಸ್ ಇಸ್ ಅ 4 ಡೈಮೆನ್ಷನಲ್ ಇಂಡೆಕ್ಸ್. 4 ಒಂದು ಆಯಾಮಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಯಾವ್ಯಾವ ದೇಶಗಳು ತಮ್ಮಲ್ಲಿ ಈ ಒಂದು ಜೆಂಡರ್ ಗ್ಯಾಪ್ ಅನ್ನ ಕಡಿಮೆ ಮಾಡಿವೆ, ಎಷ್ಟು ಪ್ರಗತಿಯನ್ನು ಕಂಡಿವೆ ಅನ್ನೋದನ್ನ ಏನು ಮಾಡಲಾಗುತ್ತದೆ, ಇಲ್ಲಿ ರ್ಯಾಂಕಿಂಗ್ ಅನ್ನ ಮಾಡಲಾಗುತ್ತೆ. ಸೊ ಮೊದಲನೇದು ಯಾವ್ದಂದ್ರೆ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶ, ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ. ಒಂದು ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಮಹಿಳೆಯರು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಯ್ತಾ, ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಸೆಕೆಂಡರಿ ಸೆಕ್ಟರ್ ಆಗಿರ್ಬೋದು, ಟರ್ಸರಿ ಸೆಕ್ಟರ್ ಆಗಿರ್ಬೋದು, ಮಹಿಳೆಯರು ಎಷ್ಟು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, ಮತ್ತು ಮೆನ್ಗೆ ಕಂಪೇರ್ ಮಾಡಿದಾಗ ವುಮೆನ್ಸ್ ಗಳಿಗೆ ಎಷ್ಟು ಅಪಾರ್ಚುನಿಟಿಗಳು ಸಿಗ್ತಾ ಇದಾವೆ. ಅರ್ಥ ಆಯ್ತಾ, ಅದು ಒಂದು ಏನಂದ್ರೆ ಒಂದು ಮೊದಲನೇದು ಆಯಾಮ ನೋಡಲಾಗುತ್ತೆ. ಎರಡನೇ ಆಯಾಮ ಶೈಕ್ಷಣಿಕ ಸಾಧನೆ, ಎಜುಕೇಶನಲ್ ಅಟೈನ್ಮೆಂಟ್. ಕಂಪೇರ್ ಟು ಮೆನ್ಗೆ ಕಂಪೇರ್ ಮಾಡಿದಾಗ ವುಮೆನ್ಸ್ ಗಳು ಎಷ್ಟು ಎಜುಕೇಶನಲ್ಲಿ ಎಂಪವರ್ಮೆಂಟ್ ಆಗಿದ್ದಾರೆ, ಮತ್ತು ಆರೋಗ್ಯ ಮತ್ತು ಬದುಕುಳಿಕೆ, ಹೆಲ್ತಿ ಮತ್ತು ಸರ್ವೈವಲ್, ಅವರು ಯಾವ ತರ ಒಂದು ಹೆಲ್ತಿ ಆಗಿದ್ದಾರೆ ಮತ್ತು ಸರ್ವೈವಲ್ ರೇಟ್ ಎಷ್ಟಿದೆ, ಇದನ್ನು ಒಂದು ಆಯಾಮನ ತೆಗೆದುಕೊಳ್ಳಲಾಗುತ್ತೆ. ಅದಲ್ಲದೆ ರಾಜಕೀಯ ಸಬಲೀಕರಣ, ಪೊಲಿಟಿಕಲ್ ಎಂಪವರ್ಮೆಂಟ್, ಮಹಿಳೆಯರಿಗೆ ಎಷ್ಟು ಪೊಲಿಟಿಕಲ್ ಎಂಪವರ್ಮೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಈ 4 ಒಂದು ಕ್ರೈಟೇರಿಯಾಗಳ ಆಧಾರದ ಮೇಲೆ, 4 ಒಂದು ಷರತ್ತುಗಳ ಆಧಾರದ ಮೇಲೆ ದೇಶಗಳನ್ನ ಒಂದು ರ್ಯಾಂಕಿಂಗ್ ಮಾಡುತ್ತೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಕ್ಕಂಥದ್ದು ಬಿಡುಗಡೆ ಮಾಡುವ ಸಂಸ್ಥೆ ಆದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ನಾವೇನ್ ತಗೊಂಡಿದೀವಿ ಅಂದ್ರೆ ಯಾರು ಬಿಡುಗಡೆ ಮಾಡ್ತಾರೆ ಇಂಡೆಕ್ಸು, ಯಾವ ಒಂದು ಕ್ರೈಟೇರಿಯಾ ಆಧಾರದ ಮೇಲೆ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ, ಇಂಡೆಕ್ಸ್ ಅನ್ನ ಯಾರು ಬಿಡುಗಡೆ ಮಾಡ್ತಾರ, ಎಷ್ಟು ಆಯಾಮದ ಇಂಡೆಕ್ಸ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಹಾಗಾದರೆ ಭಾರತದ ಸ್ಥಿತಿ ಏನು? ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ 2025ರ ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಭಾರತವು 148 ದೇಶಗಳ ಪೈಕಿ 131ನೇ ಸ್ಥಾನ ಪಡೆದುಕೊಂಡಿದೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2025 ಇಂಡಿಯಾ ಸ್ಟ್ಯಾಂಡ್ಸ್ ಆನ್ ದ ಪೊಸಿಷನ್ ಆಫ್ 131 ಔಟ್ ಆಫ್ 148 ನೇಷನ್ಸ್. 148 ದೇಶಗಳ ಪೈಕಿ ಭಾರತ 131ನೇ ಸ್ಥಾನವನ್ನ ಪಡೆದಿದೆ. ಹಾಗಾದ್ರೆ ಕಳೆದ ಬಾರಿ ಕಂಪೇರ್ ಮಾಡಿದಾಗ ಇಂಡಿಯಾದಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದನೋ ಇಲ್ವೋ? ಅರ್ಥ, 129ನೇ ಸ್ಥಾನ ಇತ್ತು 2024ರಲ್ಲಿ, ಈಗ 131ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಟ್ ಮೀನ್ಸ್ ದಟ್ ಇಂಡಿಯಾದ
ಸಾಧನೆ ಏನಾಗಿದೆ ದಕ್ಷಿಣ ಏಷ್ಯಾದಲ್ಲಿ ಮತ್ತು ಇಂಡಿಯಾದ ಸಾಧನೆ, ಇಂಡಿಯಾದ ಒಂದು ಪರ್ಫಾರ್ಮೆನ್ಸ್ ಏನಾಗಿದೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಅಲ್ಲಿ ಡಿಕ್ರೀಸ್ ಆಗಿದೆ. ಅಂದ್ರೆ ಮೆನ್ ಮತ್ತು ವುಮೆನ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡುವಲ್ಲಿ ಕಳೆದ ಒಂದು ವರ್ಷದಲ್ಲಿ ಭಾರತ ವಿಫಲವಾಗಿದೆ ಅಂತ ತೋರಿಸ್ಕೊಡುತ್ತೆ. ಭಾರತದ ಒಂದು ಸಾಧನೆ, ಭಾರತ ಒಟ್ಟಾರೆ ಲಿಂಗ ಸಮಾನತೆ ಅಂಕವು 64.1% ಆಗಿದ್ದು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಕಡಿಮೆ ಶ್ರೇಯಾಂಕ ಪಡೆದಿದೆ. ಅರ್ಥಾತ್ ದಕ್ಷಿಣ ಏಷ್ಯಾದಲ್ಲಿ ಇನ್ ಸದರ್ನ್ ಏಷ್ಯಾದಲ್ಲೇ ಕಡಿಮೆ ಸ್ಥಾನವನ್ನ ಪಡೆದುಕೊಂಡಿದ್ದು 64.1% ಒಂದು ಲಿಂಗ ಸಮಾನತೆ ಅಂಕವನ್ನು ಪಡ್ಕೊಂಡಿದೆ. ಇಷ್ಟೊಂದು ಪರ್ಸೆಂಟೇಜ್ ಅಂಕನ್ನು ಪಡೆಯುವ ಮುಖಾಂತರ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಕಡಿಮೆ ಶ್ರೇಯಾಂಕ. ನೋಡ್ರಿ, ನಿಮಗೆ KPSC ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಇಂಥವನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಆರ್ಥಿಕ ಭಾಗವಹಿಸುವಿಕೆ ಅವಕಾಶ, ಭಾರತವು ಈ ವಿಭಾಗದಲ್ಲಿ ಸುಧಾರಣೆ ಕಂಡಿದೆ. ಏನ್ 4 ಕ್ರೈಟೇರಿಯಾಗಳಿದಾವೆ, ಅದರಲ್ಲಿ ಮೊದಲನೇದು ಹೇಳಿದೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ ಅಂತಕ್ಕಂಥದ್ದು. ಅದರಲ್ಲಿ ಭಾರತ ಏನಾಗಿದೆ ಸುಧಾರಣೆ ಕಂಡಿದೆ. ಏನಂದ್ರೆ ಅಂದಾಜು ಗಳಿಸಿದ ಆದಾಯ 28.6%, 29.9ಕ್ಕೆ ಏರಿಕೆ ಆಗೋದ್ರಿಂದ ಅಂಕಗಳ 40.7ಗೆ ಏರಿಕೆ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ 28.6% ಇಂದಾಗಿ 29.6% ಅರ್ನಿಂಗ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ಇಟ್ ಮೀನ್ಸ್ ದ್ಯಾಟ್ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಆ ಒಂದು ಎಕನಾಮಿಕ್ ಅಪಾರ್ಚುನಿಟಿ ಮತ್ತು ತದನಂತರದಲ್ಲಿ ಪಾರ್ಟಿಸಿಪೇಷನ್ ಆಗಿದೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕಾರ್ಮಿಕ ಬಲದ ಭಾಗವಹಿಸುವಿಕೆ 45.9ನಲ್ಲಿಯೇ ಸ್ಥಿರವಾಗಿ ಉಳಿದಿದೆ. ಶೈಕ್ಷಣಿಕ ಸಾಧನೆ ಬಗ್ಗೆ ಮಾತಾಡ್ತಾ ಬಂದಾಗ ದೇಶವು 97.1 ಅಂಕಗಳನ್ನು ಗಳಿಸಿದ್ದು ಮಹಿಳಾ ಸಾಕ್ಷರತೆ ಮತ್ತು ಉನ್ನತ ಶಿಕ್ಷಣ ದಾಖಲೆಯಲ್ಲಿ ಲಾಭ ಗಳಿಸಿದೆ. ಇದರಲ್ಲಿ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆರೋಗ್ಯ ಮತ್ತು ಬದುಕುಳಿಯುವಿಕೆ, ಜನನದ ಸಮಯದಲ್ಲಿ ಉತ್ತಮ ಲಿಂಗ ಅನುಪಾತ ಮತ್ತು ಆರೋಗ್ಯಕರ ಜೀವಿತದ ಹೆಚ್ಚಳದಿಂದಾಗಿ ಇದು ಸುಧಾರಣೆಯಾಗಿದೆ. ರಾಜಕೀಯ ಒಂದು ಸಬಲೀಕರಣ, ಭಾರತವು ಈ ಕ್ಷೇತ್ರದಲ್ಲಿ ಕುಸಿತ ಕಂಡಿದೆ. ಸಂಸತ್ತಿನಲ್ಲಿ ಮಹಿಳೆಯರ ಪಾಲು 14.7% ಇಂದ 13.8ಕ್ಕೆ ಡಿಕ್ರೀಸ್ ಆಗಿದೆ. ಇದೇನ್ ಮಾಡೋದಾಗುತ್ತೆ, ಸಂಸತ್ತಿನ ಲಾಸ್ಟ್ ಟೈಮ್ 14.7% ಇತ್ತು, 13.8% ಏನಾಯ್ತು ಡಿಕ್ರೀಸ್ ಆಯ್ತು. ಇಟ್ ಮೀನ್ಸ್ ದಟ್ ಪೊಲಿಟಿಕಲ್ ಎಂಪವರ್ಮೆಂಟ್ ಡಿಕ್ರೀಸ್ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಪೊಲಿಟಿಕಲ್ ಒಂದು ಪಾರ್ಟಿಸಿಪೇಷನ್ ಆಫ್ ವುಮೆನ್ಸ್ ಏನಾಗ್ತಾ ಇದೆ ಕಡಿಮೆ ಆಗೋದ್ರಿಂದ 33% ಅನ್ನ ರಿಸರ್ವೇಶನ್ ಅನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದದ್ದು 2029 ಒಂದು ಜನರಲ್ ಎಲೆಕ್ಷನ್ ಆದ್ಮೇಲೆ ಇದೇನಾಗುತ್ತೆ ಅಪ್ಲೈ ಆಗುತ್ತೆ. 2027 ಒಂದು ಪಾಪ್ಯುಲೇಷನ್ ಸೆನ್ಸಸ್ ರಿಪೋರ್ಟ್ ಅನ್ನ ರಿಲೀಸ್ ಆದ್ಮೇಲೆ ಡಿಲಿಮಿಟೇಷನ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅದನ್ನ ಒಪ್ಕೊಂಡಾದ ಮೇಲೆ ಏನ್ ಜನರಲ್ ಎಲೆಕ್ಷನ್ ನಡೆಯುತ್ತೆ ಅವಾಗ ಇದೇನಾಗುತ್ತೆ, ಅವಾಗ ಈ ಒಂದು ಮೀಸಲಾತಿ ರಿಸರ್ವೇಶನ್ ಅಂತಕ್ಕಂಥ ಇಂಡಿಯಾದಲ್ಲಿ ಅಪ್ಲೈ ಆಗುತ್ತೆ. ಮತ್ತು ಮಹಿಳಾ ಮಂತ್ರಿಗಳ ಪಾಲು ಅರ್ಥ ಆಯ್ತಾ, ಕ್ಯಾಬಿನೆಟ್ ದಲ್ಲಿ ಒಂದು ಕ್ಯಾಬಿನೆಟ್ ಇರ್ತಾರ ಅಥವಾ ಮಿನಿಸ್ಟ್ರಿಯಲ್ಲಿ ಎಷ್ಟೆಷ್ಟು ಮಿನಿಸ್ಟರ್ಗಳಿದ್ದಾರೆ ಮಹಿಳೆಯರು ಅಂತಕ್ಕಂಥ ನೋಡ್ದ ಬಂದಾಗ 6.5% ಇಂದ 5.6% ಇಳಿದೆ. ಇಟ್ ಮೀನ್ಸ್ ದಟ್ 13.8%, 14.7 ಇಂದ 13.8 ಡಿಕ್ರೀಸ್ ಆಗಿದೆ. ಸೊ ಇಲ್ಲಿ ಕೂಡ ಏನಾಗಿದೆ ಡಿಕ್ರೀಸ್ ಆಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ದಟ್ ಓವರಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಪೊಲಿಟಿಕಲ್ ಎಂಪವರ್ಮೆಂಟ್ ಆಫ್ ವುಮೆನ್ ಡಿಕ್ರೀಸ್ ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಂತ ನಾವು ಹೇಳ್ತೀವಿ. ಭಾರತ ಸಾಧನೆ, ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶದಲ್ಲಿ ಸುಧಾರಣೆ ಇಂಪಾರ್ಟೆಂಟ್. ಇವೆಲ್ಲ ನೋಡ್ರಿ ಇಷ್ಟೊಂದು ನೀಟಾಗಿ ನಿಮಗೆ ಕೊಡ್ತಾ ಇದ್ರೆ ಇನ್ಫಾರ್ಮೇಶನ್ ಯಾರು ಕೊಡಲ್ಲ ನಿಮಗೆ ಇಷ್ಟೊಂದು ಡೆಪ್ತ್ ಆಗಿ ಇಷ್ಟೊಂದು ನೀಟಾಗಿ, ಅದನ್ನು ಕನ್ನಡದಲ್ಲಿ. ಅರ್ಥ ಆಯ್ತಾ? ಆರ್ಥಿಕ ಅವಕಾಶ ಏನಾಗಿದೆ ಸುಧಾರಣೆ ಕಂಡಿದೆ. ಶೈಕ್ಷಣಿಕ ಸಾಧನೆ ಏನ್ ಕಂಡಿದೆ ಸುಧಾರಣೆ ಕಂಡಿದೆ. ಆರೋಗ್ಯ ಮತ್ತು ಬದುಕುಳಿಯುವಿಕೆ ಏನಾಗಿದೆ ಸುಧಾರಣೆ ಕಂಡಿದೆ. ರಾಜಕೀಯ ಸಬಲೀಕರಣ ಕುಸಿದಿದೆ. ಅರ್ಥಾಯ್ತಾ? ನೋಡಿ ಗೊತ್ತಿರಬೇಕು, 4 ಡೈಮೆನ್ಷನ್ ಅಲ್ಲಿ ಏನದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನಲ್ಲಿ 3 ಡೈಮೆನ್ಷನ್ ಏನಾಗಿದೆ ಅಂದ್ರೆ ಇಂಪ್ರೂವ್ ಆಗಿದ್ದು, 1 ಡೈಮೆನ್ಷನ್ ಇಂಡಿಯಾ ಏನಾಗಿದೆ ಫೇಲ್ ಔಟ್ ಆಗಿದೆ. ಅದು ಯಾವ್ದಂದ್ರೆ ರಾಜಕೀಯ ಸಬಲೀಕರಣ, ಪೊಲಿಟಿಕಲ್ ಎಂಪವರ್ಮೆಂಟ್ ಅನ್ನೋದ್ರಲ್ಲಿ ಭಾರತ 148 ದೇಶಗಳ ಪೈಕಿ 131ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಬಿಡುಗಡೆ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥದ್ದು ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡೋದು 2009ರಂದು. 4 ಆಯಾಮಗಳಲ್ಲಿ ಇದನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತ ನೆರವರು ದೇಶಗಳ ಸ್ಥಾನದ ಬಗ್ಗೆ ನೋಡ್ತಾ ಬಂದಾಗ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ 24 ಅತ್ಯುನ್ನತ ಸ್ಥಾನವನ್ನು ಪಡೆದ. ದಕ್ಷಿಣ ಏಷ್ಯಾದಲ್ಲಿ ಅತ್ಯುತ್ತಮ ಸಾಧನೆ ಪಡೆದ ಇಂಪ್ರೂವ್ಮೆಂಟ್ ಆಗಿದ್ದು ಯಾವುದಂದ್ರೆ ಬಾಂಗ್ಲಾದೇಶ ಅಂತಕ್ಕಂಥದ್ದು 24ನೇ ಸ್ಥಾನವನ್ನ ಪಡೆದು ದಕ್ಷಿಣ ಏಷ್ಯಾದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಇದು. ಭೂತಾನ 119, ನೇಪಾಳ 125, ಶ್ರೀಲಂಕಾ 130, ಮಾಲ್ಡೀವ್ಸ್ 138, ಪಾಕಿಸ್ತಾನ್ 148. ಅರ್ಥ ಈ ಸ್ಥಾನಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು ನಮ್ಮ ನೆರೆಹೊರೆಯ ದೇಶಗಳು. ಇನ್ನು ಜಾಗತಿಕ ಸಮಾನತೆ ಬಗ್ಗೆ ಮಾತಾಡ್ತಾ ಬಂದಾಗ ನಾವು ಇಂಡಿಯಾದ ಬಗ್ಗೆ ಮೊದಲೇನ್ ಮಾಡಿದೀವಿ, ಬಿಡುಗಡೆ ಮಾಡೋರು ಭಾರತ ಸ್ಥಾನ ಅಂತಕ್ಕಂಥ ಮಾತಾಡಿದೀವಿ. ಇನ್ನು ಗ್ಲೋಬಲ್ ಸ್ಥಿತಿ ಏನು, ಒಟ್ಟಾರೆ ಜಾಗತಿಕ ಲಿಂಗ ಅಂತರವು 68.8ಕ್ಕೆ ಇಳಿದಿದೆ. ನೋಡ್ರಿ ಇವೆಲ್ಲ ನಿಮ್ಗೆ ಎಸ್ ಎ ಅಲ್ಲಿ ನೀವು ಯೂಸ್ ಮಾಡ್ಬೋದು ಇಂಥ ಪಾಯಿಂಟ್ಸ್ ಗಳನ್ನ. ಅರ್ಥ ಆಯ್ತಾ? ಎಸ್ ಎ ಅಲ್ಲಿ
ನಿಮಗೆ ಏನಾದರೂ ಇನ್ಇಕ್ವಾಲಿಟಿ ವುಮೆನ್ ಮೆನ್ ಇನ್ಇಕ್ವಾಲಿಟಿ ಬಗ್ಗೆ ನೀವು ಏನಾದರೂ ಟಾಪಿಕ್ ಎಲ್ಲಿ ಕೇಳಿದ್ರೆ ಇವೆಲ್ಲ ಬಳಸಕ್ಕೆ ಯೂಸ್ ಆಗುತ್ತೆ ಅವಾಗ. ಒಟ್ಟಾರೆ ಜಾಗತಿಕ ಲಿಂಗಾಂತರವು 68.8%ಕ್ಕೆ ಇಳಿದಿದೆ. ಪ್ರಸ್ತುತ ವೇಗದಲ್ಲಿ ವಿಶ್ವದಂತ ಸಂಪೂರ್ಣ ಲಿಂಗ ಸಮಾನತೆ ಸಾಧಿಸಲು 123 ವರ್ಷಗಳ ಕಾಲ ಬೇಕಾಗುತ್ತೆ. ನೋಡ್ರಿ 68.8%. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ 100% ತಗೊಂಡ್ರೆ 100% ಅಲ್ಲಿ 68.6% ಏನಾಗಿದೆ, 6% ಏನಾಗಿದೆ ಅಂದ್ರೆ ಈಗ ಒಂದು ಜೆಂಡರ್ ಈಕ್ವಾಲಿಟಿಯನ್ನು ಆಗಿದೆ. ಉಳಿದಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥದನ್ನ ನಾವು 100% ಮಾಡ್ಬೇಕಂದ್ರೆ ಇನ್ನೂ 123 ದೇಶಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡಿದ್ದು, ಪ್ರೊಜೆಕ್ಟ್ ಮಾಡಿರ್ತಕ್ಕಂಥದ್ದು. ಐಸ್ಲ್ಯಾಂಡ್ ಸತತ 16ನೇ ವರ್ಷವು ಅಗ್ರ ಸ್ಥಾನ ಪಡೆದುಕೊಂಡಿದೆ. ಐಸ್ಲ್ಯಾಂಡ್ ಏನಿದೆ ಟಾಪ್ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನ ಅಗ್ರ ಸ್ಥಾನ ಪಡೆದ ದೇಶಗಳು ಯಾವ್ಯಾವ ಅಂದ್ರೆ ಐಸ್ಲ್ಯಾಂಡ್ 1ನೇ ಸ್ಥಾನ, 2ನೇ ಸ್ಥಾನ ಫಿನ್ಲ್ಯಾಂಡ್, 3ನೇ ಸ್ಥಾನ ನಾರ್ವೆ, 4ನೇ ಸ್ಥಾನ UK, 5ನೇ ಸ್ಥಾನ ನ್ಯೂಜಿಲ್ಯಾಂಡ್. ನೋಡ್ರಿ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಟಾಪ್ ಸ್ಥಾನ ಪಡೆದ ದೇಶಗಳು ಅಟ್ಲೀಸ್ಟ್ 3 ಆದ್ರೂ ಗೊತ್ತಿರಬೇಕು ಮತ್ತು ಇದಂತೂ ಪಕ್ಕ ನೆನಪಿರಲೇಬೇಕು. ಇನ್ನ ಕೊನೆಯ ಸ್ಥಾನ ಪಡೆದ ದೇಶಗಳು ಯಾವುವು ಅಂದ್ರೆ ನೋಡ್ರಿ ಪಾಕಿಸ್ತಾನ್ 148, ಸುಡಾನ್ 147, ಚಾಡ್ 146, ಇರಾನ್ 145, ಗಿನಿ 144. ಸೊ ಆಲ್ಮೋಸ್ಟ್ ಆಲ್ ನೀವು ಕಂಪೇರ್ ಮಾಡಿದಾಗ ಇಲ್ಲಿ ಏನಾಗತ್ತಂದ್ರೆ ಯಾವ ಒಂದು ದೇಶಗಳು ಕೊನೆ ಸ್ಥಾನ ಪಡೆದಿವೆ ಅಂದ್ರೆ ಎಲ್ಲಿ ಒಂದು ಹ್ಯೂಮನ್ ರಿಲೇಟೆಡ್ ಒಂದು ಸ್ಟ್ರಿಕ್ಟ್ಲಿ ರಿಲಿಜಿಯಸ್ ಪ್ರಾಕ್ಟೀಸ್ಗಳಿದಾವೆ ನೋಡ್ರಿ, ಅದೇ ದೇಶಗಳು ಹಿಂದಿರ್ತಾವೆ ಆಲ್ಮೋಸ್ಟ್. ನೋಡ್ರಿ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ 148ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಸಾರ್ವಜನಿಕ ಖಾಸಗಿ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿದೆ. ಇಂಟರ್ನ್ಯಾಷನಲ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಜನವರಿ 1971ರಲ್ಲಿ ಜರ್ಮನಿಯ ಒಂದು ಇಂಜಿನಿಯರ್ಸ್ ಮತ್ತು ಅರ್ಥಶಾಸ್ತ್ರ ಕ್ಲಾಸ್ ಶ್ವಾಬ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿದ್ರು 1971ರಲ್ಲಿ. ಯಾವುದು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥದ್ದು. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತದೆ ಜಿನೆವಾ, ದಟ್ ಇಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಅದಾಯ್ತಾ? ಇದನ್ನ ದಾವೋಸ್ ಸಭೆ ಅಂತಕ್ಕಂಥ ಬರುತ್ತಿದ್ದು, ದಾವೋಸ್ ಮೀಟಿಂಗ್ ಅಥವಾ ದಾವೋಸ್ ಒಂದು ಸಮಿತಿ ಅಂತ ಬರುತ್ತೆ, ಇಂಪಾರ್ಟೆಂಟ್. ಪ್ರತಿ ವರ್ಷ ಜನವರಿ ಅಂತ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ದಾವೋಸ್ ನಲ್ಲಿ ಆಯೋಜಿಸುವ ಒಂದು ಸಭೆಯಾಗಿದೆ. ಎಲ್ಲ ಒಂದು ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಅದರಲ್ಲಿ ಪಾರ್ಟಿಸಿಪೇಟ್ ಆಗ್ತಾರ ಅಂತಕ್ಕಂಥ ಫ್ಯಾಕ್ಟ್ ಕೂಡ ಗೊತ್ತಿರಬೇಕು. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡೋ ರಿಲೀಸಿಂಗ್ ರಿಪೋರ್ಟ್ಸ್ಗಳು ಯಾವಿದಾವೆ? ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಂತಕ್ಕಂಥ ಬಿಡುಗಡೆ ಮಾಡುತ್ತೆ. ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ ಅಂತಕ್ಕಂಥ ರಿಪೋರ್ಟ್ ಬಿಡುಗಡೆ ಮಾಡುತ್ತೆ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಇವೆಲ್ಲ ಏನಂದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಜೊತೆಗೆ ಇತರ ರಿಪೋರ್ಟ್, ಪ್ರಮುಖ ರಿಪೋರ್ಟ್ಗಳು ಬಿಡುಗಡೆ ಮಾಡಿದೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು ಅಂತಕ್ಕಂಥ ಅನ್ಕೊಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.